ನೀನು ಡ್ರ್ಯಾಗನ್ ಚಿಕನ್ ತಿಂದೆ ಗೊತ್ತಾ? ಖಾರ ಆಯ್ತಾ? ಇದು ಅದು ಡಬಲ್ ಖಾರ ಇರುತ್ತೆ. ಇದು ಇನ್ನೂ ಖಾರ ಜಾಸ್ತಿನಾ? ಹೌದು. ಯಪ್ಪ ಬೇಡಪ್ಪ. ಹಾಯ್ ಗೈಸ್, ಇವತ್ತು ನಾವು ಮಾಡ್ತಿರೋದು ಸಾಕು ಚಿಕನ್ ಡ್ರೈ ಜೊತೆಗೆ ಬಿಸಿ ರಸಮ್ಮು, ಬಿಸಿ ಅನ್ನ. ರಸಮ್ ಹೆಸರು ಬಂದು ಮಿಲ್ಟ್ರಿ ರಸಮ್. ಇವಾಗ ಫಸ್ಟು ರಸಮ್ ಮಾಡ್ಕೊಳ್ಳೋಣ, ಮಿಲ್ಟ್ರಿ ರಸಮ್ ಮಾಡ್ಕೊಳ್ಳೋಣ. ಆ ರಸಮ್ಗೆ ಏನೇನು ಐಟಮ್ ಬೇಕು ಅನ್ನೋದು ನೋಡ್ಕೊಳ್ಳೋದು ಬನ್ನಿ. ಫಸ್ಟ್ ರಸಮ್ಗೆ 1 ಕಪ್ಪಷ್ಟು ಬೇಳೆ ಬೇಯಿಸ್ಕೊಂಡಿದ್ದೀನಿ, 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಸಿಮೆಣ್ಸಿಕಾಯಿ ಒಂದು 4 ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಸಾಸಿವೆ. ಇವಾಗ 2 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಬೀಜ. ನೋಡಿ, ಈ ಮಿಲ್ಟ್ರಿ ರಸಮ್ಗೆ ಕಾಳುಮೆಣಸು, ಜೀರಿಗೆ ಮತ್ತು ಧನಿಯಾ ಬೀಜ ಇದೇ ಮೇನ್ ಅಟ್ರಾಕ್ಷನ್ ಇರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಡೆ ಕಾದಿದೆ. ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈ ರಸಮ್ಗೆ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ, ಸಕ್ಕತ್ತಾಗಿ ಬರುತ್ತೆ. 2 ಸ್ಪೂನ್ ಸಾಕು. ಆ ಎಣ್ಣೆ ಬಿಸಿ ಆಯ್ತು. ಇವಾಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕೋಣ. ಸಾಸಿವೆ ಆಯಿತು. ಇವಾಗ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ಪೀಸೇ ಇರಲಿ, ಬಾಯಿಗೆ ಸಿಗಲಿ ಸ್ವಲ್ಪ ತಿನ್ನೋದ. ಬೆಳ್ಳುಳ್ಳಿ ಜೊತೆಲಿ ಹಸಿಮೆಣಸಿಗೆ ಸಿಕ್ಕೊಂಡಿದ್ದೀನಲ್ಲ, ಅದು ಹಾಕೊಳ್ಳೋಣ ಇವಾಗ. ನೋಡಿ, ಈ ರಸಮ್ಮು ಚಳಿಗಾಲದಲ್ಲಿ ಸೂಪರಾಗಿರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆಯಿತು. ಇವಾಗ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದೆ. ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಉಪ್ಪು ನಾನು ಅವಾಗ ಹೇಳಿಲ್ಲ ನಮ್ಮ ಐಟಮಲ್ಲಿ ಇಷ್ಟಲ್ಲಿ, ಏನಪ್ಪ ಉಪ್ಪು ಹಾಕೋಣ ಅನ್ಕೋಬೇಡಿ ಆಮೇಲೆ. ನೋಡಿ, ಈ ರಸಮ್ಮು ಮಿಲ್ಟ್ರಿ ರಸಮ್ ಇದೆಯಲ್ಲ, ಅದು ಕುಡಿಯೋಕ್ಕೂ ಆಗುತ್ತೆ, ರೈಸ್ಗೂ ಆಗುತ್ತೆ. ಬಟ್ ಇದು ಒಂದು ರಸಮ್ಮು ಪ್ಯೂರ್ ನಾನ್ ವೆಜಿಟೇರಿಯನ್ಗೆ. ವೆಜ್ ಅವ್ರು ಇದನ್ನು ರಸಮ್ ಟ್ರೈ ಮಾಡೋಕೆ ಹೋಗಬೇಡಿ, ಯಾಕಂದ್ರೆ ಇದಕ್ಕೆ ಇನ್ನೊಂದು 4 ಐಟಮ್ ಆ್ಯಡ್ ಮಾಡ್ತೀನಿ. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಪೌಡ್ರ್ ಹಾಕೊಳ್ಳೋಣ. ಕಾಳುಮೆಣಸು ಘಾಟ್ ಬರುತ್ತೆ. ಇವಾಗ ಅದನ್ನ ಸ್ವಲ್ಪ ಸೇರಿಸ್ಕೋಬೇಕು ಅಡುಗೆ ಮನೇಲಿರೋರು. ಇವಾಗ ಪೌಡ್ರ್ ಹಾಕಿದ್ದು ಫುಲ್ ಡ್ರೈ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ, ಬೇಳೆ ಹಾಕೋಣ. ನೋಡಿ, ಸಖತ್ತಾಗಿ ಫ್ರೈ ಆಗಿದೆ. ಇವಾಗ ಫುಲ್ ಡ್ರೈ ಆಗಿದೆ, ಎಣ್ಣೆ ಕಮ್ಮಿ ಹಾಕಿದ್ದೀನಲ್ಲ, ಅದಕ್ಕೆ ಬೇಳೆ ನೀರು ಹಾಕೊಳ್ಳೋಣ. ಬೇಳೆ ಆಯಿತು. ನಮಗೆ ರಸಮ್ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ನೀರು ಹಾಕೊಳ್ಳೋಣ. ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಹುಣಸೆಹಣ್ಣು ಹಾಕೊಳ್ಳೋಣ. ಹುಣಸೆಹಣ್ಣಲ್ಲಿ ಬೀಜ ಏನಿಲ್ಲ, ಹಂಗೆ ಹಾಕ್ಬೋದು. ಬಟ್ ನೋಡೋಣ, ಹಿಂಗೆ ಹಾಕೋಣ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಸಾಕು. ಇವಾಗ ಹುಳಿ ಹಾಕಿದೆ. ಸ್ವಲ್ಪ ಟೇಸ್ಟ್ ನೋಡ್ಕೊಬಿಡೋಣ ಹೆಂಗಿದೆ ಅಂತ. ಏನಾದರೂ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಖಾರ ಅಂತೂ ಬೇಡ, ಖಾರ ಆಲ್ರೆಡಿ ಆಗಿದೆ. ಸೂಪರ್ ಕರೆಕ್ಟಾಗಿದೆ. ಇನ್ನು ಚೂರು ಉಳಿಬೇಕನ್ಸುತ್ತೆ, ಹಾಕೋಣ. ಆಮೇಲೆ ಇನ್ನೊಂದು ಐಟಮ್ ಹೇಳೋದ್ನಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಅದು ಆ್ಯಡ್ ಮಾಡಿದ್ರೆ ಮಿಲ್ಟ್ರಿ ರಸಮ್ ಪಕ್ಕ ರೆಡಿ ಆಗುತ್ತೆ. ರಸಮ್ ಹಿಂಗೆ ಕುದೀತಾ ಇರಲಿ. ಇವಾಗ ಚಿಕನ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಈ ಸಾಕು ಚಿಕನ್ಗೆ ಏನೇನು ಐಟಮ್ ಬೇಕು ಅನ್ನೋದು ಇಷ್ಟಿದೆ ನೋಡಿ, ಐಟಮು ನೋಡ್ಕೊಳ್ಳೋಣ ಬನ್ನಿ. ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು, ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಚಿಲ್ಲಿ ಫ್ಲಾಕ್ಸ್ ತೊಗೊಂಡಿದ್ದೀನಿ, ಅಂದರೆ ಗುಂಟೂರು ಚಿಲ್ಲಿನ ಹುರಿದ್ಬಿಟ್ಟು ಪೌಡ್ರ್ ಮಾಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ನಿಂಬೆಹಣ್ಣು, ಆಮೇಲೆ 3 ಕೈ ಚಿಕನ್ ತೊಗೊಂಡಿದ್ದೀನಿ, ಫ್ರೆಶ್ ಚಿಕನ್ ತೊಗೊಂಡಿದ್ದೀನಿ. ಇವಾಗ ಸಾಕು ಚಿಕನ್ ರೆಡಿ ಮಾಡೋಣ ಬನ್ನಿ. ಇವಾಗ ಎಣ್ಣೆ ಹಾಕೊಳ್ಳೋಣ. ಕಡಾಯಿ ಕಾದಿದೆ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಇವಾಗ ಎಣ್ಣೆ ಬಿಸಿ ಆಯಿತು, ಅದಕ್ಕೆ ಚಿಕನ್ ಹಾಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ, ಚಿಕನ್ ಹಾಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆಲ್ಲೇ ಫ್ರೈ ಆಗಬೇಕು, ಯಾಕಂದರೆ ಈರುಳ್ಳಿ ಏನೂ ಆಗ್ತಾಯಿಲ್ಲ, ಟೊಮೊಟೊ ಏನೂ ಬೇಡ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಚಿಕನ್ ಸ್ವಲ್ಪ ಫ್ರೈ ಆಗಿದೆ, ಹಸಿ ಅಂಶ ಹೋಗಿರುತ್ತೆ. ಸ್ವಲ್ಪ ನೀರು ಹಾಕೊಳ್ಳೋಣ ಅದಕ್ಕೆ, ಯಾಕಂದರೆ ಪೀಸ್ ದಪ್ಪ ಇದೆ, ಲೆಗ್ ಪೀಸ್ ಇದೆಯಲ್ಲ, ಫ್ರೈ ಆಗಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀನಿ. ಸ್ವಲ್ಪ ನೀರಲ್ಲೂ ಬೈಲಿ. ಈಗ ನೀರು ಕೊಯ್ತಾ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚಿಕನ್ ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀರಲ್ಲ, 5 ನಿಮಿಷ ಒಂದು ಮುಚ್ಚಿಡೋಣ. 5 ನಿಮಿಷ ದಮ್ಮಾಗಿ ಒಳಗಡೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ವೈಟ್ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 7 ನಿಮಿಷ ಆಯಿತು, ಕ್ಲೋಸ್ ಮಾಡಿ. ಇವಾಗ ಓಪನ್ ಮಾಡೋಣ. ಇವಾಗ ಚೆನ್ನಾಗಿ ಬೆಂದಿರುತ್ತೆ. ರಸಮ್ಗೆ ಒಂದು ಐಟಮ್ ಆ್ಯಡ್ ಮಾಡ್ಬೇಕಂತ ಹೇಳಿದ್ನಲ್ಲ,
ಇವಾಗ ಅದನ್ನು ಆ್ಯಡ್ ಮಾಡೋಣ ಬನ್ನಿ. ಇವಾಗ ಚಿಕನ್ ಬೇಯಿಸಿದ ನೀರನ್ನ ಸ್ವಲ್ಪ ಉಳಿದಿರೋ ನೀರಿದೆಯಲ್ಲ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋದು. ಇದಕ್ಕೆ ಪೀಸ್ ಬೇಡ, ಚಿಕನ್ ನೀರು ಮಾತ್ರ. ಇವಾಗ ಚಿಕನ್ ಬೇಯಿಸಿರೋ ನೀರು, ಅದೇ ಚಿಕನ್ ಸೂಪ್ ಅಂತಲ್ಲ, ಅದು ಮಸಾಲೆ ಏನು ಹಾಕಿಲ್ಲ, ಬರೀ ಉಪ್ಪು ಹಾಕಿದ್ದೀನಿ ಅಷ್ಟೇ. ಅದನ್ನು ರಸಮ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ರಸಮ್ ಇವಾಗ ಫಿನಿಶಿಂಗ್ ಬಂತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಲೆ ಹಾಕ್ಕೊಂಡ್ಬಿಡೋಣ. ಪಕ್ಕಾ ಮಿಲ್ಟ್ರಿ ರಸಮ್ ರೆಡಿಯಾಗಿದೆ. ಟೇಸ್ಟ್ ನೋಡ್ಬಿಡೋಣ. ಉಪ್ಪು, ಹುಳಿ, ಖಾರ, ಪಕ್ಕದಲ್ಲಿ ಚಿಕನ್ ಸೂಪ್ದು ಫ್ಲೇವರು, 3 ಮಿಕ್ಸ್ ಆದ ಧಮಾಕ ಅಂತ ಹೇಳಿದ್ನಲ್ಲ, ಆ ರೀತಿ ಇದೆ ರಸಮು. ಪಕ್ಕನೂ ಟ್ರೈ ಮಾಡಿ. ಇನ್ನೊಂದ್ಸರಿ ನಾನು ಟೇಸ್ಟ್ ಮಾಡ್ತೀನಿ, ರೈಸ್ ಜೊತೆ ಮಿಕ್ಸ್ ಮಾಡಿ ನೋಡೋಣ ಹೆಂಗಿರುತ್ತಂತ. ಈಗ ಚಿಕನ್ ಬಾಯ್ಲ್ಡ್ ಆಯಿತು, ಒಂದು 70% ಬಾಯ್ಲ್ಡ್ ಆಗಿದೆ. ಅದಕ್ಕೆ ಇವಾಗ ಮಸಾಲೆ ಐಟಮ್ ಏನಿದೆ ಅದನ್ನು ಹಾಕೊಳ್ಳೋಣ. ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, 2 ಸ್ಪೂನ್ ಚಿಲ್ಲಿ ಪೌಡ್ರು. ಗುಂಟೂರು ಚಿಲ್ಲಿ ಫ್ಲಾಸ್ಕ್ ಹಾಕೊತೀನಿ. ಗುಂಟೂರು ಚಿಲ್ಲಿ ಫ್ಲಾಸ್ಕ್ ಅಂದರೆ ಅದು ಮೆಣಸಿನ್ಕಾಯಿ ಬೀಜ ಐತಲ್ಲ, ಅದು ಬಾಯಿಗೆ ಸಿಗಬೇಕು, ಅದಕ್ಕೆ ಇದು ಹಾಕೊಳ್ಳೋಣ. ಈ ಚಿಕನ್ ಸ್ಪೆಷಲ್ ಅದೇ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅದಕ್ಕೆ ಮಸಾಲೆ ಏನಿಲ್ಲ, ಬರೀ ಚಿಲ್ಲಿ ಪೌಡ್ರು ಅದೆಲ್ಲ ಅಷ್ಟೇ ಇರೋದು. ತಿನ್ನುವಾಗ ಚಿಲ್ಲಿ ಫ್ಲಾಸ್ದು ಬೀಜ ಬಾಯಿಗೆ ಸಿಗುತ್ತೆ ಅಷ್ಟೇ. ಲೆಸ್ ಮಸಾಲ ಸಾಕು ಚಿಕನ್ ಆಗ್ತಾ ಇದೆ. ಮಸಾಲ ನೋಡಿದ್ರೆ ಇಷ್ಟೇ ಮಸಾಲ. ಈ ಚಿಕನ್ ಮಾಡಿದ್ರೆ ನೀವು ಮನೇಲಿ ಒನ್ ಮೋರ್ ಅನ್ನಂಗಿಲ್ಲ, ಸಾಕು ಅನ್ಬೇಕು. ಅದಕ್ಕೆ ಈ ಚಿಕನ್ಗೆ ಸಾಕು ಹೆಸರು ಇಟ್ಟಿರೋದು ನಾನು. ಬಟ್ ಯಾಕಂದರೆ ಹೆವಿ ಸ್ಪೈಸಿ ಇರುತ್ತೆ, ತುಂಬ ಸ್ಪೈಸಿ ಇರುತ್ತೆ. ತಿಂತಾ ಇದ್ರೆ ಸಾಕಪ್ಪ ಬೇಡ, ಸಾಕು ಅನ್ಬೇಕು. ಅದಕ್ಕೆ ಈ ಚಿಕನ್ನು. ಅಪ್ಪ ಮತ್ತೆ ಡ್ರ್ಯಾಗನ್ ಚಿಕನ್ ಮಾಡ್ತಿದ್ಯಾ? ಡ್ರ್ಯಾಗನ್ ಚಿಕನ್ ಅಲ್ಲ, ಇದು ಸಾಕು ಚಿಕನ್. ನೀನು ಡ್ರ್ಯಾಗನ್ ಚಿಕನ್ ತಿಂದೆ ಗೊತ್ತಾ? ಖಾರ ಆಯ್ತಾ? ಇದು ಅದ್ರ ಡಬಲ್ ಖಾರ ಇರುತ್ತೆ. ಇದು ಇನ್ನೂ ಖಾರ ಜಾಸ್ತಿನಾ? ಹೌದು. ಯಪ್ಪ ಬೇಡಪ್ಪ. ಇವಾಗ ಚಿಕನ್ ಚೆನ್ನಾಗಿ ಬಂದಿರುತ್ತೆ, ಉಪ್ಪು ಖಾರ ಹಿಡಿದಿರುತ್ತೆ. ಉಪ್ಪು ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಾಸ್ ಹಾಕಬೇಕು, ಹಾಕ್ಕೊಂಡು ಫ್ರೈ ಮಾಡಿಬಿಡೋಣ. ಇವಾಗ ಚಿಕನ್ ಫುಲ್ ರೆಡಿಯಾಗಿದೆ. ಅದಕ್ಕೆ 2 ಸ್ಪೂನು ಟೊಮೊಟೊ ಸಾಸ್ ಹಾಕೊಳ್ಳೋಣ. ಟೊಮೊಟೊ ಸಾಸ್ ಯಾಕಂದರೆ ಸ್ವಲ್ಪ ಹುಳಿ, ಉಪ್ಪು, ಖಾರ 3 ಇರುತ್ತೆ, ಜೊತೆಗೆ ಸ್ವಲ್ಪ ಸ್ವೀಟ್ ಇರಲಿ ಅಂತ. ಈ ಸಾಸ್ ಹಾಕಿರೋ ಚೆನ್ನಾಗಿ ಮಿಕ್ಸ್ ಆಗಿದೆ, ಸ್ವಲ್ಪ ಫ್ರೈನೂ ಆಗಿದೆ. ಇವಾಗ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಒಲೆ ಆಫ್ ಮಾಡಿಬಿಡೋಣ. ಪಕ್ಕ ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಬಿಟ್ಟು ಫಿನಿಶ್. ಈಗ ಫುಲ್ ರೆಡಿ ಆಯಿತು. ಇವಾಗ ಬನ್ನಿ ಬ್ಯಾಟಿಂಗ್ ಮಾಡೋಣ. ಬಿಸಿ ರೈಸು, ಬಿಸಿ ರಸಮ್, ಜೊತೆಲಿ ಸಾಕು ಚಿಕನ್ ಡ್ರೈ. ಬನ್ನಿ, ಬಿಸಿ ರೈಸು, ಅದು ಕಾಳುಮೆಣಸು ಎಲ್ಲ ಕಾಣಿಸ್ತಾ ಇದೆ. ರಸಮ್ ಖಾರ ಸಖತ್ತಾಗಿದೆ. ಇವಾಗ ಜೊತೆ ಚಿಕನ್ನು. ನಿಜವೂ ಮನೇಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡಿರೋದು, ಸೂಪರಾಗಿದೆ. ಮಿಸ್ ಮಾಡ್ಕೋಬೇಡಿ, ಮಾಡಿ ಇವತ್ತೇ. ಚಿಕನ್ ಖಾರ ಜಾಸ್ತಿ.